ಪ್ರಿಯರಾದವರೇ, ಇಂದಿನ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ ಪಡ್ತೇನೆ. ಪ್ರತಿನಿತ್ಯವೂ ಈ ಕಾರ್ಯಕ್ರಮವು ಅನೇಕ ಸಾವಿರಾರು ಜನರಿಗೆ ಆಶೀರ್ವಾದವಾಗಿದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಸರಿ, ಇವತ್ತು ನಿರೀಕ್ಷೆ ಕೊಡುವಂಥ ಆ ವಾಕ್ಯ ಏನಂತ ನೋಡುವುದಕ್ಕಾಗಿ ಕೀರ್ತನೆಗಳು 103 ಅದರ 11, 12ನೇ ವಾಕ್ಯಗಳು. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 103 ವರ್ಸಸ್ 11 and 12. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಆಮೇನ್. ಪ್ರಿಯರಾದವರೇ, ಇವತ್ತು ದೇವರು ನಮಗೆ ನಿರೀಕ್ಷೆಯನ್ನು ಕೊಡುವಂಥ ಆ ಸಂದೇಶ ಏನಂತ ನೋಡಬೇಕಾದ್ರೆ, ಆತನ ಕೃಪೆಯು ಬಹಳ ದೊಡ್ಡದು, ಆತನ ಕನಿಕರ ಬಹಳ ದೊಡ್ಡದು. ಆತನು ನಮ್ಮ ದ್ರೋಹಗಳನ್ನು ಕ್ಷಮಿಸುವಂಥ ದೇವರು, ಆತನು ನಮ್ಮ ಅಪರಾಧಗಳನ್ನು ಕ್ಷಮಿಸುವಂಥ ದೇವರಾಗಿದ್ದಾನೆ. ಆಮೇನ್. ನೋಡ್ರಿ, ಈ 11ನೇ ವಾಕ್ಯ ಮತ್ತು 12ನೇ ವಾಕ್ಯವನ್ನು ನೋಡಬೇಕಾದ್ರೆ, ಭೂಮಿಗೂ ಆಕಾಶಕ್ಕೂ ಎಷ್ಟು ಎತ್ತರವೋ ಎಷ್ಟು ಉನ್ನತವೋ ಅಲ್ವಾ. ನಂತರ 12ನೇ ವಾಕ್ಯದ ಮೊದಲನೇ ಭಾಗ ಈ ರೀತಿಯಾಗಿ ಹೇಳ್ತದೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ. ಇದು ಏನಿಲ್ಲ ಪ್ರಿಯರಾದವರೇ, ಕಲ್ವಾರಿ ಶಿಲುಬೆ. ಭೂಮಿಗೂ ಆಕಾಶಕ್ಕೂ ಎತ್ತರ ಅಲ್ವಾ, ಆ ಉನ್ನತ, ಅದು ಶಿಲುಬೆಯ ಈ ಮರ ಅಲ್ವಾ. ಶಿಲುಬೆಯ ಮೇಲೆಯಿಂದ ಕೆಳಗೆ ಇರುವಂಥ ಮರ, ಪೂರ್ವಕ್ಕೂ ಪಶ್ಚಿಮಕ್ಕೂ ಇರುವಂಥ ಆ ಮರ ಶಿಲುಬೆಯ ಈ ಹಾರಿಜಾಂಟಲ್ ಲಾಗ್ ಅಂಡ್ ದಿಸ್ ಇಸ್ ದ ವರ್ಟಿಕಲ್ ಲಾಗ್. ಆಮೇನ್. ಶಿಲುಬೆಯನ್ನು ಕೀರ್ತನೆಗಾರನಾದಂಥ ದಾವೀದನು ಕೀರ್ತನೆ 103 ಬರೆದಿರುವುದನ್ನು ನಾವು ನೋಡ್ತೇವೆ. ಭೂಮಿಗೂ ಆಕಾಶಕ್ಕೆ ಎಷ್ಟು ಉನ್ನತ ಇದೆಯೋ ಆತನ ಮೇಲೆ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ದೊಡ್ಡದಾಗಿರ್ತದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಇದೆಯೋ ಅಷ್ಟು ದೂರ ನಮ್ಮ ಪಾಪಗಳನ್ನು ದೇವರು ನಮ್ಮ ಬಿಟ್ಟು ತೆಗೆದು ಹಾಕಿದ್ದಾನೆ ಅಲ್ವಾ. ಕೆಲವು ಮನೆಗಳಲ್ಲಿ ಬೋರ್ಡ್ಗಳನ್ನು ನೋಡಿರ್ತೀರಲ್ಲ, ಐ ಆಸ್ಕ್ ಜೀಸಸ್ ಹೌ ಮಚ್ ಡು ಯು ಲವ್ ಮೀ, ಹಿ ಸ್ಟ್ರೆಚ್ ಫೋರ್ತ್ ಹಿಸ್ ಹ್ಯಾಂಡ್ ಅಂಡ್ ಆನ್ ದ ಕ್ರಾಸ್ ಅಂಡ್ ಸೆಡ್ ದಿಸ್ ಮಚ್ ಐ ಲವ್ ಯು. ಆಮೇಲೆ ನಾನು ಯೇಸುವನ್ನು ಕೇಳಿದೆ, ಎಷ್ಟು ನೀನು ನನ್ನನ್ನು ಪ್ರೀತಿಸ್ತೀಯಾ? ಶಿಲುಬೆಯಲ್ಲಿ ತನ್ನ ಕೈಗಳನ್ನು ಚಾಚಿ ಆತನು ಹೇಳಿದೆ, ಇಷ್ಟಾಗಿ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಇವತ್ತು ನಮಗೆ ನಿರೀಕ್ಷೆ ಕೊಡುವಂಥ ಕಾರ್ಯ ಏನು? ಕರ್ತನು ತಮ್ಮ ದ್ರೋಹಗಳನ್ನು ಕ್ಷಮಿಸ್ತಾನೆ, ಕರ್ತನು ತನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಸ್ತಾನೆ. ಅದಕ್ಕೆ ಮೂಲ ಕಾರಣ ಕಲ್ವಾರಿ ಶಿಲುಬೆ. ನಿಮಗೆ ಕೃಪೆ ನಿಶ್ಚಯ ಉಂಟು ಸಹೋದರ, ನಿಮ್ಮ ದ್ರೋಹಗಳಿಗೆ ಪರಿಹಾರ ನಿಶ್ಚಯ ಉಂಟು ಸಹೋದರಿ. ಅದು ಎಲ್ಲಿದೆ? ಕಲ್ವಾರಿ ಶಿಲುಬೆಯಲ್ಲಿದೆ. ಕೃಪೆಯ ಮುಖಾಂತರವಾಗಿ ಸಕಲ ಆಶೀರ್ವಾದಗಳು ಎಲ್ಲಿ ಸಿಗುತ್ತದೆ? ಕಲ್ವಾರಿ ಶಿಲುಬೆಯಲ್ಲಿ ಸಿಗುತ್ತದೆ. ದೇವರ ಕನಿಕರವು, ದಯೆಯು, ಪ್ರೀತಿಯು ಎಲ್ಲಿ ಸಿಗುತ್ತದೆ? ಕಲ್ವಾರಿ ಶಿಲುಬೆಯಲ್ಲಿ ಸಿಗುತ್ತದೆ. ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಹಾಕುವಂಥ ಆ ಶಕ್ತಿ ಎಲ್ಲಿ ಸಿಗುತ್ತದೆ? ಕಲ್ವಾರಿ ಶಿಲುಬೆಯಲ್ಲಿ ಸಿಗುತ್ತದೆ. ಆಮೇನ್, ಹಲ್ಲೆಲೂಯ. ಆದ್ದರಿಂದ ದೇವರ ನಮ್ಮೊಟ್ಟಿಗೆ ಆತನು ಮಾತಾಡ್ತಿದ್ದಾನೆ, ನೀನು ನನಗೆ ಭಯಭಕ್ತಿ ಉಳ್ಳವನಾಗಿ ನಡೆದರೆ ನನ್ನ ಕೃಪೆಯು ಅಪಾರವಾಗಿ ನಿನ್ನ ಮೇಲೆ ಸುರಿಸುವೆ. ಅದು ಮಾತ್ರವಲ್ಲ, ನೀನು ನಿನ್ನ ಪಾಪಗಳನ್ನು ಅರಿಕೆ ಮಾಡುವುದಾದರೆ ನನ್ನ ಕನಿಕರವನ್ನು ನಿನ್ನ ಮೇಲೆ ಅಪಾರವಾಗಿ ಸುರಿಸಿ ನಿನ್ನ ದ್ರೋಹಗಳನ್ನು ನಿನ್ನನ್ನು ಬಿಟ್ಟು ಹೋಗುವಂತೆ ನಾನು ಮಾಡುವೆ. ಆಮೇನ್. ಪ್ರಿಯರಾದವರೇ, ಭೂಮಿಗೂ ಆಕಾಶಕ್ಕೂ ಎತ್ತರ, ಪೂರ್ವಕ್ಕೂ ಪಶ್ಚಿಮಕ್ಕೂ ಇರುವಂಥ ಅಂತರ ಇದು ಕಲ್ವಾರಿ ಶಿಲುಬೆ. ಕಲ್ವಾರಿ ಶಿಲುಬೆಯಲ್ಲಿ ನಮಗೆ ಕೃಪೆ ಉಂಟು, ಕಲ್ವಾರಿ ಶಿಲುಬೆಯಲ್ಲಿ ನಮಗೆ ದ್ರೋಹದ ಪರಿಹಾರ ಉಂಟು. ಆದ್ದರಿಂದ ನಾವು ಓಡಬೇಕಾದಂಥ ಒಂದು ಜಾಗ ಶಿಲುಬೆ. ಯಾತಕ್ಕಾಗಿ? ದ್ರೋಹಗಳು ನೀಗುವುದಕ್ಕಾಗಿ, ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ. ದೊಡ್ಡ ಕೃಪೆ, ದೊಡ್ಡ ಕನಿಕರ ನಮಗೆ ಪಾಪ ಕ್ಷಮಾಪಣೆಯನ್ನು, ನಿತ್ಯ ಜೀವವನ್ನು ಕೊಡುವಂಥದ್ದಾಗಿ ಕಾಣಲ್ಪಡ್ತದೆ. ಆದ್ದರಿಂದ ಶಿಲುಬೆಯನ್ನು ಮರೆಯಬೇಡ, ಶಿಲುಬೆಯನ್ನು ಬಿಟ್ಟು ಹೋಗಬೇಡ, ಶಿಲುಬೆಯನ್ನು ನೋಡಿ ಆರಾಧನೆ ಮಾಡುವುದನ್ನು ಬಿಟ್ಟು ಬಿಡಬೇಡ, ಶಿಲುಬೆಯನ್ನು ಧ್ಯಾನ ಮಾಡುವುದನ್ನು ಬಿಟ್ಟು ದೂರ ಇರಬೇಡ. ಶಿಲುಬೆ 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 ನಮಗೆ ಕೃಪೆಯನ್ನು, ನಮಗೆ ಕನಿಕರವನ್ನು, ನಮಗೆ ಪರಿಶುದ್ಧತೆಯನ್ನು ಕೊಡುವಂಥದ್ದಾಗಿ ಕಾಣಲ್ಪಡುತ್ತದೆ.
ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ದೇವರೇ, ಭೂಮಿಗೂ ಆಕಾಶಕ್ಕೆ ಎಷ್ಟು ಉನ್ನತವೋ ನಿಮ್ಮ ಮೇಲೆ ಭಯಭಕ್ತಿ ಉಳ್ಳವರ ಜನರಿಗೆ ಅಷ್ಟು ಕೃಪೆಯನ್ನು ಸುರಿಸ್ತೀಯ ಸ್ವಾಮಿ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೊಡ್ಡ ದ್ರೋಹಗಳನ್ನು ನಮ್ಮಿಂದ ನೀನು ತೆಗೆದುಹಾಕ್ತಿದ್ದೆ, ಅದಕ್ಕಾಗಿ ಸ್ತೋತ್ರ. ಇವತ್ತು ಶಿಲುಬೆಯ ಬಗ್ಗೆ ನಿರೀಕ್ಷೆ ಕೊಡುವಂಥ ಆ ಉನ್ನತವಾದಂಥ ಶಿಲುಬೆಯ ಬಗ್ಗೆ ನಾವು ನೋಡಲು ಕೃಪೆ ಕೊಟ್ಟರೆ ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಸಹೋದರ ಸಹೋದರಿಯೇ, ಶಿಲುಬೆಯನ್ನು ಬಿಟ್ಟು ಬೇರೆ ಎಲ್ಲೂ ಓಡಬೇಡ. ಶಿಲುಬೆಯ ಬಳಿಗೆ ಓಡಿ ಬಾ, ಅಲ್ಲೇ ತಂಗಿ ಇರು, ಶಿಲುಬೆಯನ್ನೇ ನೋಡ್ತಿರು, ಶಿಲುಬೆಯ ಪ್ರೀತಿಯಲ್ಲಿ ಮುಳುಗ್ಬಿಡು. ಆಗ ದೇವರ ಪ್ರೀತಿ ಕನಿಕರ ಅದು ಎಷ್ಟು ಮಿತಿ ಇಲ್ಲದೆ ಇದೆ ಎಂಬುದನ್ನು ನಮ್ಮಿಂದ ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಆಮೇನ್.